ಬ್ರೇಕ್ನ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೀಗ ಪ್ರೇಮ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಪ್ರೇಮ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ನಮಸ್ಕಾರ ಪಂಡಿತ್ರೆ. ನಮಸ್ಕಾರ. ನಮ್ಮ ಮಗನ ಬಗ್ಗೆ ಕೇಳ್ಬೇಕು. ಹುಟ್ಟಿದ ದಿನಾಂಕ ಹೇಳಿ. 11/5. 11/5. 1991. 1991. ಬೆಳಗಿನ ಜಾವ 1:50. 1:50. ನಿಮ್ಮ ಮಗನ ಹೆಸರು? ಶಮಂತ್. ಓಕೆ, ಪಂಡಿತರು ಮಾತಾಡ್ತಾರೆ, ಅವ್ರ ಜೊತೆ ಮಾತಾಡಿ. ನೋಡಿ, 10ನೇ ತಾರೀಕು ರಾತ್ರಿ 1 ಗಂಟೆಗೋ 11ನೇ ತಾರೀಕು ರಾತ್ರಿ 1 ಗಂಟೆಗೋ? 10ನೇ ತಾರೀಕು ರಾತ್ರಿ 1 ಗಂಟೆ. ಸರಿ. ಯಾಕಂದ್ರೆ 12 ಗಂಟೆ ನಂತರ ಸಿಸ್ಟಮ್ನಲ್ಲಿ 12 ಗಂಟೆ 11 ಗಂಟೆ ವಾರ ಚೇಂಜ್ ಆಗುತ್ತೆ. ಇದು ಶನಿವಾರ ಅಂತ ಬರುತ್ತೆ. ಇವತ್ತು ಶನಿವಾರ, ಉತ್ತರಾಭಾದ್ರ ನಕ್ಷತ್ರ, ಮೀನ ರಾಶಿ. ಶನಿವಾರ ನಮಗ ಹುಟ್ಟದ್ದು. ಹೌದು ಪಂಡಿತ್ರೆ. ಕುಂಭ ರಾಶಿ ಹುಟ್ಟಿದ್ದಾನೆ. ಹಾಗೆ ಈಗ ಏನು ಸಮಸ್ಯೆ? ಏನು ಮಗಂದು 20 ವರ್ಷ ಆಗಿದೆ. ಏನು ಓದಿದ್ದೀರಿ? ಒಂದು ಡಿಪ್ಲೊಮಾ ಆಗಿದೆ, ಟ್ರೈನಿಂಗ್ ಮಾಡ್ತಾ ಇದ್ದೇನೆ HL ಅಲ್ಲಿ. ಸರಿ. ಮುಂದಿನ ಭವಿಷ್ಯ ಉದ್ಯೋಗ. ಖಂಡಿತ. ಕರ್ಮಾಧಿಪತಿಯಾದಂಥ ಕುಜ ಚೆನ್ನಾಗಿದ್ದಾನೆ. ಕುಜ ಶುಕ್ರ ಇದ್ದಾರೆ. ಪಂಚಮದಲ್ಲಿ ಕೇತು ಇದರಿಂದ ವಿದ್ಯೆ ಪೂರ್ಣ ಮಾಡಿದ್ದಾನೆ ಅಂದರೆ ಇದೇ ಒಂದು ದೊಡ್ಡ ಯೋಗ. ಪಂಚಮದಲ್ಲಿ ಯಾವಾಗಲೂ ಕೇತು ಇದ್ದರೆ ವಿದ್ಯೆ ಅಪೂರ್ಣತೆ ಆಗುತ್ತೆ. ಅಂಗಾರಕಾರ್ಯದಿಂದ ಅವನು ಡಿಪ್ಲೊಮಾ ಮಾಡಿದ ಅಥವಾ ಕಾಮರ್ಸ್ ಮಾಡಬೇಕಿತ್ತು. ಒಟ್ಟಿನಲ್ಲಿ ಮಾಡಿದ್ದಾನೆ. ವಿದ್ಯೆ ಪೂರ್ಣ ಆಗಿದೆ. ಉದ್ಯೋಗ ಇದೆ. ಉದ್ಯೋಗಾಧಿಪತಿ ತುಂಬ ಚೆನ್ನಾಗಿರೋದ್ರಿಂದ ಕುಜ ಶುಕ್ರ ಕೊಡ್ಕೊಂಡಿದ್ದಾನೆ. ಅದರಿಂದ ಕುಜ ಶುಕ್ರ ಯೋಗ ಅಂದರೆ ಸಣ್ಣ ಪುಟ್ಟ ಅಪಕೀರ್ತಿ ಖ್ಯಾತಿಗಳಲ್ಲಿ ಹೆಸರಿಗೆ ತೊಂದರೆ ಆಗುವಂಥದ್ದಿದೆ. ಸ್ವಲ್ಪ ವಯಸ್ಸು ಸಹ ಅಂತಾದ್ದರಿಂದ ಸ್ವಲ್ಪ ಗೌರವದ ಬಗ್ಗೆ ಎಚ್ಚರಿಕೆ ಕೊಡಬೇಕು. ಉದ್ಯೋಗ ಚೆನ್ನಾಗಿದೆ. ಭವಿಷ್ಯ ಕರ್ಮದಲ್ಲಿರುವಂಥ ರಾಹುನಿಂದ ಉತ್ತಮವಾದ ಉನ್ನತವಾದ ಮತ್ತು ಉದ್ಯೋಗ ಅವನಿಗೆ ಸಿಗುವಂಥ ಯೋಗ ಇದೆ. ಆದರೆ ಇದೊಂದು ಸಣ್ಣ ಪುಟ್ಟ ಅಪವಾದ ಆಕ್ಷೇಪಕ್ಕೆ ಗುರಿಯಾಗದೇ ಇದ್ದಂಗೆ ಎಚ್ಚರಿಕೆ ವಹಿಸಿ. ಮತ್ತು ವಿಶೇಷವಾಗಿ ಶುಕ್ರ ಮತ್ತು ಕುಜನಿಗೆ ಕಾಳಿ ಆರಾಧನೆ ಮಾಡಿ. ಸ್ತ್ರೀಯಿಂದ ಬರುವಂಥ ಅಪವಾದ, ಅದಕ್ಕೆ ಸ್ತ್ರೀ ದೇವತಾ ಆರಾಧನೆ ಮಾಡಿ ಮಗನಿಗೆ ಯಾವುದೇ ರೀತಿಯಾದ ಹೆಣ್ಣಿನಿಂದ ಆಕ್ಷೇಪ ಅಪವಾದ ಬರದೇ ಇದ್ದಂತೆ ಕಾಪಾಡುವಂಥ ಸಂಕ್ರಾಂತಿಯಲ್ಲಿ ಆ ತಾಯಿಗೆ ಬೇಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ಧನ್ಯವಾದಗಳು. ಇದೀಗ ರೇಖಾ ಅವರು ರಾಯಚೂರಿಂದ ಕರೆ ಮಾಡಿದ್ದಾರೆ. ರೇಖಾ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 19/2/1988 ಮೇಡಮ್. 19/2/1988. ಸಮಯ ಗೊತ್ತಿದೆಯಾ? ಮಧ್ಯಾಹ್ನ ಗೊತ್ತಿದೆ ಮೇಡಮ್, ಸಮಯ ಕರೆಕ್ಟ್ ಗೊತ್ತಿಲ್ಲ ಮೇಡಮ್. ಓಕೆ, ಮಧ್ಯಾಹ್ನ. ಪಂಡಿತರು ಮಾತಾಡ್ತಾರೆ, ಅವ್ರ ಜೊತೆ ಮಾತಾಡಿ. ನೋಡಿ ರೇಖಾ ಅವರೇ, 23 ವಯಸ್ಸಾಗಿರ್ತೀವಿ. ಯಾರ್ದು ಇದು? ನಿಮ್ಮದೇನಾ? ಶುಕ್ರವಾರ ಹುಟ್ಟದ್ದು. ಪೂರ್ವಭಾದ್ರ ನಕ್ಷತ್ರ, ಮೀನ ರಾಶಿ, 4ನೇ ಚರಣ, ಮಿಥುನ ಲಗ್ನ. ಇವು ನೀವು ಒಂದು ಹುಟ್ಟದಂಥ ದಿನ ವಿಚಾರಗಳು. ಏನು ಓದಿದ್ದೀರಿ? ನಾನು BSc ಮಾಡ್ತಾ ಇದ್ದೀನಿ ಪಂಡಿತ್ರೆ. ಮದುವೆ ಆಗಬೇಕು ಅಲ್ವಾ? ಇನ್ನೂ ಇಲ್ಲ. ಅಲ್ಲ, ಮದುವೆ ಆಗಬೇಕು ಅಂತಂದೆ. ಸಪ್ತಮದಲ್ಲಿ ಕುಜ ಶುಕ್ರ ಇದ್ದಾರೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಈ ಜಾತಕದಲ್ಲಿ ದೋಷ ಇದೆ. ಪೂರ್ವಭಾವಿಯಾಗಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ನೌಕರಿ ಮಾಡುವಂಥ ಯೋಗ, ಸರ್ಕಾರಿ ನೌಕರಿ ಮಾಡುವಂಥ ಯೋಗ. ಆದರೆ ಜೀವನದಲ್ಲಿ ಸ್ಥಿರತೆ ಇರೋದಿಲ್ಲ, ಚಂಚಲತೆ, ತೇಲಾಡುವಂಥದ್ದು. ಮೀನರಾಶಿ, ಮೀನದಲ್ಲೇ ಉಚ್ಚನಾದ ಶುಕ್ರ ಇದ್ದಾನೆ. ಅದರಿಂದ ಸ್ವಲ್ಪ ಯಾವುದಕ್ಕೆ ಆಗಲಿ ದೃಢವಾದ ನಿರ್ಧಾರ, ಸಂಕಲ್ಪಗಳು, ಮನಸ್ಸುಗಳು ಇರಬೇಕು. ಅದನ್ನು ಮಾಡಿಕೊಡಿ. ಇಂದಿನಿಂದ ಜಾತಕದಲ್ಲಿರುವಂತಹ ವಿಶೇಷತೆಯನ್ನು ತಿಳ್ಕೊಂಡಿದ್ದೀರಿ. ಗಟ್ಟಿ ಮನಸ್ಸು ಮಾಡಿಕೊಂಡ್ರೆ ಒಳ್ಳೆಯ ಉದ್ಯೋಗ ಯೋಗ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಇದೆ. ಅದು ಇಂದಿನ ಕಾಲದಲ್ಲಿ ಸಹಜವಾಗಿ ಎಲ್ಲ ಜಾತಕದಲ್ಲೂ ಇರುತ್ತೆ. ಅದು ನಿಮಗೆ ಮಾತ್ರ ಇರುವಂಥದ್ದಲ್ಲ. ಅದಕ್ಕೆ ಭಯಪಡಬೇಕಾಗಿಲ್ಲ. ಅದಕ್ಕೆ ಪರಿಹಾರಗಳು ಇದೆ. ಕುಜ ಶನಿ ದೋಷಕ್ಕೆ ವಿಶೇಷವಾದ ಕಾಳಿ ಆರಾಧನೆ ಮತ್ತು ಸ್ವಯಂವರ ಪಾರ್ವತಿ ಪೂಜೆ ಇತ್ಯಾದಿ ವಿಧಿವಿಧಾನಗಳು ಮತ್ತು ವೇದೋಕ್ತವಾದಂಥ ಹೋಮ ಹವನಗಳಿದೆ. ಅದನ್ನು ಮಾಡಿಕೊಂಡು ಮದುವೆಯಾಗಿ ಒಳ್ಳೆಯದಾಗಲಿ. ಧನ್ಯವಾದಗಳು. ಇದೀಗ ಕಿರಣ್ ಅವರು ಕಾರವಾರದಿಂದ ಕರೆ ಮಾಡಿದ್ದಾರೆ. ಕಿರಣ್ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 29 24 29 ಹಾ ಹೇಳಿ. 29 8 8 1994. 1994. ಸಮಯ ಗೊತ್ತಿದೆಯಾ? 10 ಗಂಟೆ 6 ನಿಮಿಷ. 10 ಗಂಟೆ 6 ನಿಮಿಷ. ರಾತ್ರಿನ ಬೆಳಗ್ಗೆನ? ಬೆಳಿಗ್ಗೆ 10 ಗಂಟೆ 6 ನಿಮಿಷ. ಯಾರ ಬಗ್ಗೆ ಕೇಳ್ತಿದ್ದೀರಾ ಕಿರಣ್ ಅವರೇ? ನಮ್ಮ ಬಗ್ಗೆನೆ. ಓಕೆ, ಪಂಡಿತರು ನೋಡಿ, 17 ವರ್ಷ ಆಗಿದೆ ಕಿರಣ್ ಅವರೇ. ಈಗಾಗಲೇ ಸೋಮವಾರ ನೀವು ಹುಟ್ಟಿದಂಥದ್ದು. ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ತುಲಾ ಲಗ್ನ. ಇವೆಲ್ಲ ನೀವು ಒಂದು ಹುಟ್ಟಿದಂಥ ವಿಶೇಷ. ಏನು ಓದ್ತಾ ಇದ್ದೀರಿ? ಇದು ಸೆಕೆಂಡ್ ಇಯರ್. ನೋಡಿ, ಸ್ವಲ್ಪ ವಿದ್ಯಾರ್ಹತೆಗೆ ತೊಂದರೆ ಇದೆ. ಪಂಚಮ ಭಾವದಲ್ಲಿ ಶನಿ ಇದ್ದರೆ ವಿದ್ಯೆ ಓದುವಾಗ ಮೊದಲಿಗೆಲ್ಲ ತುಂಬ ಚೆನ್ನಾಗಿದ್ದೀರಿ. ಇತ್ತೀಚಿನ ದಿನದಲ್ಲಿ ವಿದ್ಯಾರ್ಹತೆ ಕಡಿಮೆ ಆಗ್ತಾ ಇದೆ ಅಂತ ಬುದ್ಧಿಸ್ಥಾನದಲ್ಲಿರುವಂಥ ಶನಿ ಬುದ್ಧಿಮಾಂದ್ಯ ಮಾಡ್ತಾನೆ. ಹಾಗಾಗಿ ಶನಿಗೆ ಸಂಬಂಧಪಟ್ಟು ವಿಷ್ಣುವಿನ ಆರಾಧನೆ ಮಾಡಿ. ಆದಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮತ್ತು ಈಶ್ವರನ ಆರಾಧನೆ ಮಾಡಿದ್ರೂ ಸಹ ಭಾಳ ಒಳ್ಳೆಯದು. ಆದ್ದರಿಂದ ವಿದ್ಯಾರ್ಹತೆ ಪರಿಪೂರ್ಣ ಮಾಡಿಕೊಂಡ್ರೆ ಒಳ್ಳೆಯ ಉದ್ಯೋಗ ಯೋಗ, ರವಿ ಬುಧ ನೈಪುಣ್ಯ ಯೋಗ. ಜಾತಕದಲ್ಲಿ ಭವಿಷ್ಯ ಚೆನ್ನಾಗಿದೆ. ಅದರ ಭವಿಷ್ಯವನ್ನು ರೂಪಿಸುವಂಥ ಕಾಲ ಇದು. ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಶ್ರದ್ಧೆ ಕೊಟ್ಟು ಆ ದೋಷಕ್ಕೆ ಪರಿಹಾರ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಭವಿಷ್ಯ ಒಳ್ಳೆಯದಿದೆ. ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದಗಳು. ಪಂಡಿತ್ರೆ, ಮಕರ ಸಂಕ್ರಾಂತಿಯ ಬಗ್ಗೆ ಸಾಕಷ್ಟು ವಿಶೇಷತೆಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ನಾವು ಮತ್ತೊಮ್ಮೆ ಹೇಳೋಣ, ಎಲ್ಲರಿಗೂ ಸಹ ಸಂಕ್ರಮಣ ಶುಭವನ್ನು ಹರ್ಷವನ್ನು ತರಲಿ ಅಂತ ಹೇಳ್ತೇನೆ. ಖಂಡಿತವಾಗ್ಲೂ ಪಂಡಿತರೆ, ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಭಗವಂತ ತಮ್ಮೆಲ್ಲರಿಗೂ ಆರೋಗ್ಯವನ್ನ ಕರುಣಿಸಲಿ ಅಂತ ಹಾರೈಸ್ತಾ ಇವತ್ತಿನ ಜಾತಕ ಫಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.